ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾವಾಹಿನಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು 2004ರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂಥ ಹಳೆಯ ಪ್ರಶ್ನೆ ಪತ್ರಿಕೆಯ ಸಾಮಾನ್ಯ ಜ್ಞಾನ ವಿಷಯದ ಸುಮಾರು 25 ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಿದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಮುಂಬರುವಂತಹ PSTER ಆಗಿರ್ಬೋದು, GPSTER ಆಗಿರ್ಬೋದು, HSTER ಪರೀಕ್ಷೆಗಳಿಗೆ ತುಂಬ ಉಪಯುಕ್ತ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಶುರು ಮಾಡೋಣ. ಮೊದಲ ಪ್ರಶ್ನೆ, ವಿಲಿಯಂ ಕಪ್ ಪ್ರಶಸ್ತಿಯನ್ನು ಕೆಳಗಿನ ಯಾವ ಆಟಕ್ಕೆ ನೀಡಲಾಗುತ್ತದೆ? ಬಾಸ್ಕೆಟ್ಬಾಲ್, ಫುಟ್ಬಾಲ್, ಟೆನ್ನಿಸ್, ಬ್ಯಾಡ್ಮಿಂಟನ್. ಈ 4 ಆಯ್ಕೆಗಳಲ್ಲಿ ಬ್ಯಾಸ್ಕೆಟ್ಬಾಲ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ವಿಲಿಯಂ ಕಪ್ ಬ್ಯಾಸ್ಕೆಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದಂಥ ಒಂದು ಪ್ರಶಸ್ತಿಯಾಗಿದೆ. ಸೊ ಹಾಗಾಗಿ ಬ್ಯಾಸ್ಕೆಟ್ಬಾಲ್ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಅಮರ್ತ್ಯ ಸೇನ್ ರವರಿಗೆ ನೊಬೆಲ್ ಪುರಸ್ಕಾರ ದೊರೆತಿದ್ದು ಯಾವ ಕ್ಷೇತ್ರದಲ್ಲಿ? ಸಾಹಿತ್ಯ, ಶಾಂತಿ, ವಿಜ್ಞಾನ, ಅರ್ಥಶಾಸ್ತ್ರ. ಈ 4 ಆಯ್ಕೆಗಳಲ್ಲಿ ಅರ್ಥಶಾಸ್ತ್ರ ಅನ್ನೋದು ಸರಿಯಾದ ಆಯ್ಕೆ ಆಗ್ತದೆ. 1998ರಲ್ಲಿ ಕಲ್ಯಾಣ ಅರ್ಥಶಾಸ್ತ್ರದಲ್ಲಿ ಮಾಡಿದಂಥ ಸಾಧನೆಗಾಗಿ ಇವರಿಗೆ ನೊಬೆಲ್ ಪುರಸ್ಕಾರವನ್ನು ನೀಡಲಾಗ್ತದೆ. 1999ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಳ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಅರ್ಥಶಾಸ್ತ್ರ ಅನ್ನೋದು. ಮುಂದಿನ ಪ್ರಶ್ನೆ, ಮೊದಲನೆಯ ಗಲ್ಫ್ ಯುದ್ಧ ನಡೆದ ವರ್ಷ? 1990, 1991, 1992, 1993. ಈ ಪ್ರಶ್ನೆಗೆ ಸರಿಯಾದ ಉತ್ತರ 1991. ಇರಾಕ್ ಮತ್ತು ಕುವೈತ್ ನಡುವಿನ ಸಂಘರ್ಷ 1990ರಲ್ಲಿ ಆರಂಭವಾದರೂ ಅಧಿಕೃತವಾಗಿ ಗಲ್ಫ್ ಯುದ್ಧ ನಡೆದಂಥದ್ದು 1991ರಲ್ಲಿ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ 1991. ಮುಂದಿನ ಪ್ರಶ್ನೆ, ಅಕ್ಷರ ದಾಸೋಹ ಕಾರ್ಯಕ್ರಮವು ರಾಜ್ಯದೆಲ್ಲೆಡೆ ಜಾರಿಯಾದ ವರ್ಷ? 2001, 2002, 2003, 2004. ಈ ಆಯ್ಕೆಗಳಲ್ಲಿ 2003 ಅನ್ನೋದು ಸರಿಯಾದ ಉತ್ತರ. ನೋಡಿ, ಇದರಲ್ಲಿ ಸ್ವಲ್ಪ ಗೊಂದಲ ಇದೆ. ಅಂದರೆ ಅಕ್ಷರ ದಾಸೋಹ ಯೋಜನೆ ಆರಂಭ ಆಗಿದ್ದು 2002ರಲ್ಲಿ. ಅಂದರೆ ಸುಮಾರು 7 ಜಿಲ್ಲೆಗಳಲ್ಲಿ ಇದನ್ನು ಒಂದು ಪ್ರಾಯೋಗಿಕವಾಗಿ ಶುರು ಮಾಡ್ತಾರೆ. ಆದರೆ ಇದನ್ನು ರಾಜ್ಯದೆಲ್ಲೆಡೆ ಜಾರಿಗೊಳಿಸಿದ್ದು 2003ರಲ್ಲಿ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2003 ಅನ್ನೋದು ಆಗ್ತದೆ. ಮುಂದಿನ ಪ್ರಶ್ನೆ, ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಭಾರತ ಒಪ್ಪಿ ಸಹಿ ಹಾಕಿದ ವರ್ಷ? 1989, 1990, 1991 ಮತ್ತು 1992. ಈ 4 ಆಯ್ಕೆಗಳಲ್ಲಿ 1992 ಸರಿಯಾದ ಉತ್ತರ ಆಗ್ತದೆ. ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಸಮಾವೇಶಕ್ಕೆ ಭಾರತವು ಡಿಸೆಂಬರ್ 11, 1992ರಲ್ಲಿ ಸಹಿಯನ್ನು ಹಾಕಿರುವಂಥದ್ದು. ಮುಂದಿನ ಪ್ರಶ್ನೆ, 1986ರಲ್ಲಿ 2ನೇ ಸಾರ್ಕ್ ಸಮ್ಮೇಳನವು ನಡೆದ ಸ್ಥಳ? ನವದೆಹಲಿ, ಮಾಲೆ, ಢಾಕಾ, ಬೆಂಗಳೂರು. ಈ 4 ಆಯ್ಕೆಗಳಲ್ಲಿ ಬೆಂಗಳೂರು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಸಾರ್ಕ್ ಒಕ್ಕೂಟದ 2ನೇ ಶೃಂಗಸಭೆಯು ಕರ್ನಾಟಕದ ಬೆಂಗಳೂರಿನಲ್ಲಿ 1986ರಲ್ಲಿ ನಡೆಯುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ರಾಜತಾಂತ್ರಿಕ ಕಾರಣಗಳಿಂದಾಗಿ ಸಾರ್ಕ್ ಸಮ್ಮೇಳನ ನಡೆಯುತ್ತಿಲ್ಲ. ಮುಂದಿನ ಪ್ರಶ್ನೆ, ಚಿನ್ನದ ಹುಡುಗಿ ಈ ಪುಸ್ತಕದ ಲೇಖಕರು? ಕೊನೋಲಿ, PT ಉಷಾ, ಊರ್ಮಿಳಾ ಥಾಪರ್, ಮೋನಿಕಾ ರೋಸು. ಈ 4 ಆಯ್ಕೆಗಳಲ್ಲಿ PT ಉಷಾ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇವರು ತಮ್ಮ ಆತ್ಮಕಥೆಯನ್ನು ಗೋಲ್ಡನ್ ಗರ್ಲ್ ಎಂಬ ಹೆಸರಿನಲ್ಲಿ ಬರೆಯುವಂಥದ್ದು. ಕನ್ನಡದಲ್ಲಿ ಅದನ್ನು ಚಿನ್ನದ ಹುಡುಗಿ ಅಂತಲೂ ಕೂಡ ಕರಿತೀವಿ. ಮುಂದಿನ ಪ್ರಶ್ನೆ, ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸುವ ಭಾರತ ಸಂವಿಧಾನದ ಪರಿಚ್ಛೇದ? 21, 22, 23, 24. ಈ ಪ್ರಶ್ನೆಗೆ ಸರಿಯಾದ ಉತ್ತರ 24. 24ನೇ ವಿಧಿಯ ಪ್ರಕಾರ 14 ವರ್ಷದ ಮಕ್ಕಳನ್ನು ಅಪಾಯಕಾರಿ ಕಾರ್ಖಾನೆಗಳಲ್ಲಿ ಅಥವಾ ಗಣಿಗಳಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಅಪರಾಧ ಅಂತ 24ನೇ ವಿಧಿ ಹೇಳುವಂಥದ್ದು. 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡಲು ಜಾರಿಯಲ್ಲಿರುವ ಶಿಕ್ಷಣ ಕಾರ್ಯಕ್ರಮ? ಸರ್ವ ಶಿಕ್ಷಣ ಅಭಿಯಾನ, ಸರ್ವರಿಗೂ ಶಿಕ್ಷಣ, ಶಿಕ್ಷಣ ಅಭಿಯಾನ, ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಯೋಜನೆ. ಈ ಆಯ್ಕೆಗಳಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಅನ್ನೋದು ಸರಿಯಾದ ಉತ್ತರ. ಪ್ರಾಥಮಿಕ ಶಿಕ್ಷಣವನ್ನು ಸಾರ್ವತ್ರೀಕರಣಗೊಳಿಸಬೇಕನ್ನೋ ಒಂದು ಉದ್ದೇಶದಿಂದ ಭಾರತ ಸರ್ಕಾರವು 2001ರಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು.
ಮುಂದಿನ ಪ್ರಶ್ನೆ, ಮಾನವ ದೇಹದ ಬಹುದೊಡ್ಡ ಅಂಗಾಂಗ ಮೆದುಳು, ಹೃದಯ, ಚರ್ಮ, ಜಠರ. ಈ 4 ಆಯ್ಕೆಗಳಲ್ಲಿ ಚರ್ಮ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ವಿಸ್ತೀರ್ಣ ಮತ್ತು ತೂಕದಲ್ಲಿ ಮಾನವ ದೇಹದ ಅತಿ ದೊಡ್ಡ ಬಾಹ್ಯ ಅಂಗ ಯಾವುದು ಅಂತಂದರೆ ಅದು ಚರ್ಮ ಆಗ್ತದೆ. ಆದರೆ ಮಾನವ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತಂದರೆ ಯಕೃತ್ ಅಥವಾ ಲಿವರ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ಗೋವಾ ಪೋರ್ಚುಗೀಸರಿಂದ ಯಾವಾಗ ಸ್ವತಂತ್ರವಾಯಿತು? 1950, 1947, 1961, 1964. ಇದಕ್ಕೆ ಸರಿಯಾದ ಉತ್ತರ 1961. ಡಿಸೆಂಬರ್ 19, 1961ರಲ್ಲಿ ಆಪರೇಷನ್ ವಿಜಯ್ ಎಂಬ ಒಂದು ಸೇನಾ ಕಾರ್ಯಾಚರಣೆಯ ಮೂಲಕ ಗೋವಾವನ್ನು ಪೋರ್ಚುಗೀಸರಿಂದ ಮುಕ್ತಗೊಳಿಸಲಾಯಿತು. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯಾಗಲು ನಿಗದಿತ ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು? 20, 25, 30, 35. ಈ ಆಯ್ಕೆಗಳಲ್ಲಿ 35 ವರ್ಷ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಸಂವಿಧಾನದ 58ನೇ ವಿಧಿಯು ರಾಷ್ಟ್ರಪತಿಯ ಚುನಾವಣೆಗಳ ಬಗ್ಗೆ ತಿಳಿಸುವಂಥದ್ದು. ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಂದ್ರೆ ವ್ಯಕ್ತಿಗೆ ಕನಿಷ್ಠ 35 ವರ್ಷಗಳು ಆಗಿರಬೇಕಾಗ್ತದೆ. ಮುಂದಿನ ಪ್ರಶ್ನೆ, ಮೊದಲನೆಯ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ 1947ರಿಂದ 52, 1950ರಿಂದ 55, 1951ರಿಂದ 56, 1952ರಿಂದ 57. ಈ ಒಂದು ಆಯ್ಕೆಗಳಲ್ಲಿ 1951ರಿಂದ 56 ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಮೊದಲನೇ ಪಂಚವಾರ್ಷಿಕ ಯೋಜನೆಯು ಪ್ರಮುಖವಾಗಿ ಕೃಷಿ ಮತ್ತು ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರುವಂಥದ್ದನ್ನು ನೋಡ್ಬೋದು. ಮುಂದಿನ ಪ್ರಶ್ನೆ, ಪ್ರಪಂಚದ ಅತಿ ಪ್ರಾಚೀನ ನಗರ ಲಂಡನ್, ಅಥೆನ್ಸ್, ಡಮಸ್ಕಸ್, ದೆಹಲಿ ಅನ್ನೋದು. ಈ 4 ಆಯ್ಕೆಗಳಲ್ಲಿ ಅಥೆನ್ಸ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಗ್ರೀಸ್ ದೇಶದ ರಾಜಧಾನಿಯಾದಂತಹ ಅಥೆನ್ಸ್ ಸುಮಾರು 3400 ವರ್ಷಗಳಿಗಿಂತಲೂ ಹೆಚ್ಚು ಸುದೀರ್ಘವಾದ ಇತಿಹಾಸವನ್ನು ಹೊಂದಿರುವಂಥದ್ದು. ಸೊ ಆ ದೃಷ್ಟಿಯಿಂದ ಅಥೆನ್ಸನ್ನು ಪ್ರಪಂಚದ ಅತಿ ಪ್ರಾಚೀನ ನಗರ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ವಿಶ್ವದ ಸಕ್ಕರೆ ಕಣಜ ಯಾವುದು? ಕ್ಯೂಬಾ, ಮೆಕ್ಸಿಕೋ, ಬ್ರೆಜಿಲ್, ಅರ್ಜೆಂಟೈನಾ. ಈ 4 ಆಯ್ಕೆಗಳಲ್ಲಿ ಕ್ಯೂಬಾ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಕ್ಯೂಬಾದಲ್ಲಿ ಅತಿ ಹೆಚ್ಚಿನ ಸಕ್ಕರೆಯನ್ನು ಉತ್ಪಾದನೆ ಮಾಡುವುದರಿಂದ ಇದನ್ನು ಸಕ್ಕರೆ ಕಣಜ ಅಂತ ಕರಿತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಬ್ರೆಜಿಲ್ ಮತ್ತು ಭಾರತದಲ್ಲೂ ಕೂಡ ಸಕ್ಕರೆ ಉತ್ಪಾದನೆ ಗಣನೀಯವಾಗಿ ಹೆಚ್ಚಾಗಿರುವುದನ್ನು ನೋಡ್ಬೋದು. ಮುಂದಿನ ಪ್ರಶ್ನೆ, ರಕ್ತ ಪರಿಚಲನೆಯ ಬಗ್ಗೆ ತಿಳಿಸಿಕೊಟ್ಟಂಥ ವಿಜ್ಞಾನಿ ವಿಲಿಯಂ ಹಾರ್ವೆ, ಹರಗೋವಿಂದ ಖುರಾನ, ಎಡ್ವರ್ಡ್ ಜೆನ್ನರ್, ಗ್ರೆಗರ್ ಮೆಂಡಲ್. ಈ 4 ಆಯ್ಕೆಗಳಲ್ಲಿ ರಕ್ತ ಪರಿಚಲನೆಯ ಬಗ್ಗೆ ತಿಳಿಸಿಕೊಟ್ಟಂಥ ವಿಜ್ಞಾನಿ ವಿಲಿಯಂ ಹಾರ್ವೆ. ಇವರು 1628ರಲ್ಲಿ ಮಾನವ ದೇಹದಲ್ಲಿ ರಕ್ತ ಹರಿಯುವುದನ್ನು ಸಂಶೋಧನೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, ರೋಮನ್ ಸಂಖ್ಯೆಯಲ್ಲಿ 90ರ ಸಂಕೇತ XC, C-X, C+X. ಇದಕ್ಕೆ ಸರಿಯಾದ ಉತ್ತರ XC ಅನ್ನೋದಾಗ್ತದೆ. ಅಂದರೆ ರೋಮನ್ ಸಂಖ್ಯೆಯಲ್ಲಿ C ಅಂದರೆ 100 ಅಂತ ಅರ್ಥ, X ಅಂದರೆ 10 ಅಂತ. ಈ ವಿಧಾನದಿಂದ ನಾವು 90ನ್ನು ಬರೆಯುವಂಥದ್ದು. ಮುಂದಿನ ಪ್ರಶ್ನೆ, ಉನ್ನಿಕೃಷ್ಣನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿಕ್ಷಣ ಮೂಲಭೂತ ಹಕ್ಕೆಂದು ಸರ್ವೋಚ್ಚ ನ್ಯಾಯಾಲಯವು ತೀರ್ಪು ನೀಡಿದಂಥ ವರ್ಷ 1992, 1993, 1994, 1995. ಈ 4 ಆಯ್ಕೆಗಳಲ್ಲಿ 1993 ಸರಿಯಾದ ಉತ್ತರ ಆಗ್ತದೆ. 1993ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡ್ತದೆ. 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವಂಥದ್ದು ಮೂಲಭೂತ ಹಕ್ಕು ಅಂತ ಹೇಳ್ತದೆ. ಸೊ ಈ ಒಂದು ತೀರ್ಪಿನ ಆಧಾರದ ಮೇಲೆ 2002ರಲ್ಲಿ ಸಂವಿಧಾನಕ್ಕೆ 86ನೇ ತಿದ್ದುಪಡಿಯನ್ನು ತರುವ ಮೂಲಕ 21A ಅನ್ನುವ ಒಂದು ಉಪವಿಧಿಯನ್ನು ಸೇರಿಸಿ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದು ಮೂಲಭೂತ ಹಕ್ಕು ಅಂತ ಆ ಒಂದು ತಿದ್ದುಪಡಿಯಲ್ಲಿ ಸೇರಿಸ್ತಾರೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 1993. ಮುಂದಿನ ಪ್ರಶ್ನೆ, ಸಂವಿಧಾನದ 45ನೇ ಪರಿಚ್ಛೇದ ಯಾವ ವಯೋಮಿತಿಯ ಮಕ್ಕಳಿಗೆ ಶಿಕ್ಷಣ ನೀಡಲು ನಿರ್ದೇಶನವನ್ನು ಕೊಡ್ತದೆ? ಆಯ್ಕೆಗಳು 14 ವಯಸ್ಸಿನ ಒಳಗಿನ ಎಲ್ಲ ಮಕ್ಕಳಿಗೆ, 6ರಿಂದ 14 ವಯಸ್ಸಿನ ಮಕ್ಕಳಿಗೆ, 0ಯಿಂದ 6 ವರ್ಷದ ವಯಸ್ಸಿನ ಮಕ್ಕಳಿಗೆ, 18 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 0ಯಿಂದ 6 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳೋದು 45ನೇ ಪರಿಚ್ಛೇದ. ನೋಡಿ, ಇಲ್ಲಿ ಕೆಲವೊಂದು ಗೊಂದಲ ಇದೆ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು.
86ನೇ ತಿದ್ದುಪಡಿ ಮಾಡುವ ಮೂಲಕ 45ನೇ ವಿಧಿಯಲ್ಲಿ ಏನಂತ ಹೇಳ್ತಾರೆ ಅಂತಂದರೆ 0ಯಿಂದ 6 ವರ್ಷದ ಮಕ್ಕಳಿಗೆ, ಅಂದರೆ ನೋಡಿ ಇಲ್ಲಿ ಶಾಲಾ ಪೂರ್ವ ಶಿಕ್ಷಣವನ್ನು ಕೊಡಬೇಕು ಅವ್ರಿಗೆ. ಶಾಲಾ ಪೂರ್ವ ಶಿಕ್ಷಣ ಅಂದರೆ ಯಾವುದು ಅಂತಂದರೆ ಅಂಗನವಾಡಿ ಶಿಕ್ಷಣ ಆಗಿರ್ಬೋದು, LKG UKG ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ತದೆ 45ನೇ ಪರಿಚ್ಛೇದ. ಆದರೆ 21ನೇ ಎ ಪರಿಚ್ಛೇದ ಏನಂತ ಹೇಳ್ತದೆ ಅಂತಂದರೆ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡೋದು ಮೂಲಭೂತ ಹಕ್ಕು ಅಂತ ಹೇಳ್ತದೆ. ಅದೇ ರೀತಿ ಮೂಲಭೂತ ಕರ್ತವ್ಯದಲ್ಲಿ 51A ಕೆ ಅನ್ನುವ ಒಂದು ವಿಧಿಯನ್ನು ಸೇರಿಸಿ ಅಲ್ಲಿ ಶಿಕ್ಷಣವನ್ನು ಕೊಡುವಂಥದ್ದು ಪೋಷಕರ ಮೂಲಭೂತ ಕರ್ತವ್ಯ ಅಂತ ಹೇಳ್ತದೆ. ಸೊ ಈ ಮೂರನ್ನು ಕೂಡ ನಾವು ನೆನಪಿಟ್ಕೋಬೇಕು. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ 0ಯಿಂದ 6 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳುವಂಥದ್ದು 45ನೇ ಪರಿಚ್ಛೇದ. ಮುಂದಿನ ಪ್ರಶ್ನೆ, ಅರುಂಧತಿ ರಾಯ್ ರವರ ಕೃತಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಗೈಡ್, ಗೋದಾನ್, ಗೋಲ್ಡನ್ ಥ್ರೆಶೋಲ್ಡ್ ಅಂತ. ಈ ಒಂದು ಆಯ್ಕೆಗಳಲ್ಲಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅನ್ನೋದು ಸರಿಯಾದ ಉತ್ತರ. ಈ ಕೃತಿಗೆ ಅವರಿಗೆ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ಕೂಡ ಲಭಿಸಿರುವಂಥದ್ದು. ಮುಂದಿನ ಪ್ರಶ್ನೆ, ಡಾಂಟೆ ಎಂಬುವವರು ಪ್ರಸಿದ್ಧ ಕವಿ, ವರ್ಣಚಿತ್ರಕಾರ, ತತ್ವಜ್ಞಾನಿ, ವಿಜ್ಞಾನಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕವಿ. ಡಾಂಟೆ ಎಂಬುವರು ಪ್ರಸಿದ್ಧ ಕವಿ ಆಗಿರ್ತಾರೆ. ಇವರು ಇಟಲಿಯ ಒಂದು ಖ್ಯಾತ ಕವಿ ಆಗಿರ್ತಾರೆ. ದಿ ಡಿವೈನ್ ಕಾಮಿಡಿ ಅನ್ನೋದು ಇವರ ಪ್ರಸಿದ್ಧವಾದಂಥ ಕೃತಿಯಾಗಿರ್ತದೆ. ಸೊ ಈ ಪ್ರಶ್ನೆಗೆ ಕವಿ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ದಾದ್ರಾ ಮತ್ತು ನಗರ ಹವೇಲಿ ಕೇಂದ್ರಾಡಳಿತ ಪ್ರದೇಶದ ರಾಜಧಾನಿ. ಇದು 2004ರಲ್ಲಿ ಕೇಳಿದಂಥ ಒಂದು ಪ್ರಶ್ನೆ ಆಗಿರೋದ್ರಿಂದ ನೋಡಿ, ಕವರಟ್ಟಿ, ಸಿಲ್ವಾಸ್, ಪೋರ್ಟ್ ಬ್ಲೇರ್, ಚಂಡೀಗಢ. ಈ 4 ಆಯ್ಕೆಗಳಲ್ಲಿ 2004ರಲ್ಲಿ ಸಿಲ್ವಾಸ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ 2020ರಲ್ಲಿ ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಿಯು ಮತ್ತು ದಮನನ್ನು ಏನು ಮಾಡ್ತಾರೆ, ವಿಲೀನ ಮಾಡ್ತಾರೆ. ಸೊ ಆವಾಗ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 8. ಈಗ ಪ್ರೆಸೆಂಟ್ 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಸೊ ಈಗಿನ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಮನ್ ಅಂತ ಆಗ್ತದೆ. ಓಕೆನಾ. 2004ರಲ್ಲಿ ಸಿಲ್ವಾಸ್ ಅದರ ರಾಜಧಾನಿ ಆಗಿತ್ತು. ಆದರೆ ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಿಯು ಮತ್ತು ದಮನನ್ನು ವಿಲೀನ ಮಾಡೋದ್ರಿಂದ ದಮನನ್ನು ಈಗ ರಾಜಧಾನಿಯಾಗಿ ಮಾಡಿರುವಂಥದ್ದು. ಮುಂದಿನ ಪ್ರಶ್ನೆ, ನೆಲ್ಸನ್ ಮಂಡೇಲಾ ಯಾವ ದೇಶದವರು? ದಕ್ಷಿಣ ಆಫ್ರಿಕಾ, ಶ್ರೀಲಂಕಾ, ಉಗಾಂಡ, ರುವಾಂಡ. ಈ 4 ಆಯ್ಕೆಗಳಲ್ಲಿ ದಕ್ಷಿಣ ಆಫ್ರಿಕಾ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದಂಥ ಮಂಡೇಲ್ರವರು ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪು ವರ್ಣೀಯ ಅಧ್ಯಕ್ಷರಾಗಿದ್ದರು. ಜೊತೆಗೆ ಇವರನ್ನು ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತಲೂ ಕೂಡ ಕರೀತಾ ಇದ್ರು. ಮುಂದಿನ ಪ್ರಶ್ನೆ, ಡಿಸೆಂಬರ್ 10 ಯಾವ ದಿನವಾಗಿ ಆಚರಿಸಲಾಗುತ್ತದೆ? ಮಾನವ ಹಕ್ಕುಗಳ ದಿನ, ಕಾರ್ಮಿಕರ ದಿನ, ಮಹಿಳಾ ದಿನ, ರೈತರ ದಿನ. ಈ 4 ಆಯ್ಕೆಗಳಲ್ಲಿ ಮಾನವ ಹಕ್ಕುಗಳ ದಿನ ಅನ್ನೋದು ಸರಿಯಾದ ಉತ್ತರ. 1948 ಡಿಸೆಂಬರ್ 10ರಂದು ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯನ್ನು ಹೊರಡಿಸಿದ ನೆನಪಿಗಾಗಿ ಪ್ರತಿ ವರ್ಷ ಡಿಸೆಂಬರ್ 10ರನ್ನು ಮಾನವ ಹಕ್ಕುಗಳ ದಿನ ಅಂತ ಆಚರಣೆ ಮಾಡ್ತೀವಿ. ಹಾಗೆ ಕಾರ್ಮಿಕರ ದಿನ ಅನ್ನೋದು ಮೇ 1ನೇ ತಾರೀಕು ಆಚರಣೆ ಮಾಡುವಂಥದ್ದು. ಮಹಿಳಾ ದಿನ ಮಾರ್ಚ್ 8ನೇ ತಾರೀಕು ಆಚರಣೆ ಮಾಡುವಂಥದ್ದು. ರೈತರ ದಿನ ಡಿಸೆಂಬರ್ 23ರಂದು ಆಚರಣೆ ಮಾಡುವಂಥದ್ದು. ಓಕೆನಾ. ಮುಂದಿನ ಪ್ರಶ್ನೆ, 2028ರ ಬೇಸಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟವು ನಡೆಯಲಿರುವಂಥ ಸ್ಥಳ ಯಾವುದು? ಸ್ನೇಹಿತರೆ, ಈ ಒಂದು ಪ್ರಶ್ನೆಯನ್ನು ನಾವು ಅಪ್ಡೇಟ್ ಮಾಡಿದ್ದೀವಿ. ಅಂದರೆ ಅಲ್ಲಿ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ 2004ರಲ್ಲಿ ಒಲಿಂಪಿಕ್ ಎಲ್ಲಿ ನಡೆಯುತ್ತೆ ಅಂತ ಇತ್ತು. ಸೊ ಅದನ್ನು ನಾವು ಅಪ್ಡೇಟ್ ಮಾಡಿ ಹೊಸ ಪ್ರಶ್ನೆಯನ್ನು ಕೊಟ್ಟಿದ್ದೀವಿ. ಈ ಪ್ರಶ್ನೆಗೆ ಆಪ್ಷನ್ ನೋಡ್ತಾ ಹೋದರೆ ಪ್ಯಾರಿಸ್, ಲಾಸ್ ಏಂಜಲೀಸ್, ಬ್ರಿಸ್ಬೈನ್, ಟೋಕಿಯೋ. ಈ 4 ಆಯ್ಕೆಗಳಲ್ಲಿ ಲಾಸ್ ಏಂಜಲೀಸ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಸೊ ಇದು ಅಮೇರಿಕದಲ್ಲಿರುವಂಥ ಒಂದು ನಗರ ಆಗಿದೆ. ಸೊ ಇಲ್ಲಿ ಜುಲೈ 14ರಿಂದ 30ರವರೆಗೆ ಈ ಕ್ರೀಡಾಕೂಟಗಳು ನಡೀತವೆ. ಇದು ಲಾಸ್ ಏಂಜಲೀಸ್ನಲ್ಲಿ ನಡೀತಿರುವಂಥ 3ನೇ ಒಂದು ಒಲಿಂಪಿಕ್ ಆಯೋಜನೆ ಆಗಿದೆ. ಇದಕ್ಕೂ ಮೊದಲು ಅಂದರೆ 1932 ಮತ್ತು 1984ರಲ್ಲಿ ಲಾಸ್ ಏಂಜಲೀಸ್ನಲ್ಲಿ ಒಲಿಂಪಿಕ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಸ್ನೇಹಿತರೆ, ಇಲ್ಲಿಯ ತನಕ ನಾವು 2004ರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹಳೆಯ ಪ್ರಶ್ನೆ ಪತ್ರಿಕೆ, ಅದರಲ್ಲಿ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ 25 ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಿದ್ದೀವಿ. ಇದೇ ರೀತಿಯ ನಿರಂತರ ತರಗತಿಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ದಯಮಾಡಿ ನಮ್ಮ ಒಂದು ಚಾನಲ್ಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಪ್ರಿಪರೇಷನ್ ಇದೇ ರೀತಿ ಕಂಟಿನ್ಯೂ ಆಗಲಿ, ಎಲ್ಲರಿಗೂ ಕೂಡ ನಿಮ್ಮ ಆಸೆ ಕನಸುಗಳು ಸಾಕಾರಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.